ಕಥೆಯ ಶೀರ್ಷಿಕೆ ಹಿರಿತನದ ಮೌಲ್ಯ. ಅಂದು ಹಾಗೆಯೇ ಜಗಲಿ ಮೇಲೆ ಕುಳಿತು ಬುಗುರಿ ಆಡುವಾಗ ಬುಗುರಿಯ ದಾರ ಬಿಚ್ಚಿ ಬುಗುರಿಯ ಮೊಳೆ ಅಪ್ಪನ ಕಾಲಿಗೆ ತಾಗಿ ರಕ್ತ ಸುರಿಯುತ್ತಿದ್ದರೂ ನಾನು ಗಮನಿಸಲೇ ಇಲ್ಲ. ಅಪ್ಪ ಅಲ್ಲೇ ಇದ್ದ ಕಮ್ಯುನಿಸ್ಟ್ ಗಿಡದಿಂದ ಎಲೆಗಳನ್ನು ಕೊಯ್ದು ತಮ್ಮ ಕಾಲಿನ ಗಾಯಕ್ಕೆ ರಸ ಬಿಡುತ್ತಿದ್ದರು. ಎಷ್ಟು ನೋವಾಗಿತ್ತು ಅಂದು ಅಪ್ಪನಿಗೆ ಎಂದು ತನ್ನ ತವರು ಮನೆಯ ನೆನಪುಗಣಿಗಳನ್ನು ಒಂದೊಂದಾಗಿ ಕೆಣಕುತ್ತಿದ್ದಳು ಸಾಧ್ವಿ. ಎಷ್ಟು ನೋವು ಕೊಡುತ್ತಿದ್ದೆ ನಾನು ಅಪ್ಪನಿಗೆ. ಆದರೆ ಅಪ್ಪ ಏನೂ ಕೂಡ ಹೇಳುತ್ತಿರಲಿಲ್ಲ. ಅಮ್ಮ ನಡುವೆ ಎಚ್ಚರಿಸುತ್ತಿದ್ದರು. ಸಾಧ್ವಿ, ಅಪ್ಪನ ನೀನು ಎಷ್ಟು ಗೋಳು ಕೊಯ್ತೆ ಅಲ್ವಾ, ಒಮ್ಮೊಮ್ಮೆ ತೀರಾ ಅತಿಯಾಯಿತು ನಿಂದು ಎಂದು ಅಮ್ಮ ಹೇಳುತ್ತಿದ್ದರು. ಹಾಗೆಯೇ ಅಪ್ಪ ಒಮ್ಮೆ ನನ್ನನ್ನು ತಮ್ಮ ಹೃದಯದ ಕಣ್ಣಿಂದ ನೋಡುತ್ತಿದ್ದರು. ಹೌದು, ಅಪ್ಪನ ಎದೆಗೆ ಎಷ್ಟು ಸಲ ಓದಿದ್ದೇನೋ, ಎಷ್ಟು ನೋವಾಗಿತ್ತು. ಆದರೆ ನನಗಾಗ ಬುದ್ಧಿ ಇದ್ದಿರಲಿಲ್ಲ. ಆದರೆ ಈಗ ನನಗೆ ಬುದ್ಧಿ ಬಂದಿದೆ. ಬುಗುರಿಯ ಏಟು ತುಂಬ ಆಗಿರಬಹುದು ಎಂದು ಅಪ್ಪನ ಬಳಿ ಹೋಗಿ ವಿಚಾರಿಸಬೇಕೆಂದು ಹೋದಾಗ ಅದಾಗಲೇ ಅಮ್ಮ ಅಪ್ಪನ ಕಾಲಿಗೆ ಅದೇನೋ ಎಣ್ಣೆ ಸವರುತ್ತಿದ್ದರು. ಹೌದು, ನನಗೆ ಆಗ ತಿಳಿದೇ ಇರಲಿಲ್ಲ. ಅಪ್ಪನ ನೋವು ಅಮ್ಮನ ನೋವು ಬೇರೆ ಅಲ್ಲ ಎಂದು. ಅಮ್ಮನಿಗೆ ಹೊಟ್ಟೆಗೆ ಎಷ್ಟು ಒದಿದಿದ್ದೇನೋ, ಎಷ್ಟು ನೋವಾಗಿತ್ತು ಅಮ್ಮನಿಗೆ ಆಗ ಎಂದು ಈಗ ಜಗುಲಿಯ ಮೇಲೆ ಕುಳಿತು ತವರು ಮನೆ ನೆನಪಾಗುತ್ತಿತ್ತು ಸಾಧ್ವಿಗೆ. ಹೌದು, ಸಾಧ್ವಿ ಇದೀಗ ತನ್ನ ಗಂಡನ ಮನೆ ಸೇರಿ ಹೋಗಿದ್ದಳು. ಮದುವೆಯಾಗಿ ವರ್ಷ ತುಂಬಿತ್ತು. ಇದೀಗ 5 ತಿಂಗಳ ಬಸುರಿ ಆಗಿದ್ದ ಸಾಧ್ವಿಗೆ ಅಪ್ಪ ಅಮ್ಮ ತವರು ಮನೆಯ ದಿನಗಳು, ತಮ್ಮನ ತುಂಟಾಟ ಎಲ್ಲವೂ ನೆನಪಾಗಿ ಹನಿಗಳು ಕೆನ್ನೆಯಿಂದ ಜಾರಿ ಗಲ್ಲದಲ್ಲಿ ಕಣ್ಣ ಹನಿಗಳು ಒಟ್ಟಾಗಿ ಒಂದೊಂದೇ ಹನಿಗಳು ತನ್ನ ಸೆರಗ ಮೇಲೆ ಬೀಳುತ್ತಿತ್ತು. ತನ್ನ ಹೊಟ್ಟೆಯಲ್ಲಿರುವ ಮಗುವು ಕೂಡ ನನಗೆ ಒದೆಯುವುದು ಅನುಭವ ಆದಾಗ ತಾನು ಅಮ್ಮನಿಗೆ ಗರ್ಭದಲ್ಲಿ ಎಷ್ಟು ಒದೆದಿದ್ದೇನೋ ಎಂದು ನೆನಪಗಣಿಯ ಸುತ್ತ ತಿರುಗುತ್ತಿದ್ದ ಮನವನ್ನೊಮ್ಮೆ ವಾಸ್ತವಕ್ಕೆ ತಂದುಕೊಂಡಳು ಸಾಧ್ವಿ. ಎದುರು ಅದಾಗಲೇ ತನ್ನ ಗಂಡ ವಿಘ್ನೇಶ ಬಂದು ನಿಂತಿದ್ದ. ತಿಳಿಯದೇ ಹೋಗಿತ್ತು ಸಾಧ್ವಿಗೆ. ಓಹ್, ನೀವು ಯಾವಾಗ ಬಂದ್ರಿ? ಅದಾಗಲೇ ಬಂದೆ ಸಾಧ್ವಿ ಮೇಡಮ್. ತಾವು ಅದಾಗಲೇ ಯಾವುದೋ ಲೋಕಕ್ಕೆ ಹೋಗಿದ್ದಿರಿ. ಆ ಲೋಕದಲ್ಲಿ ಈ ಪಾಪಿ ವಿಘ್ನೇಶ ಕಂಡನೇ ಎಂದು ಛೇಡಿಸಿದ ವಿಘ್ನೇಶ. ಥೂ, ಬಿಡ್ತು ಅನ್ನಿ, ಪಾಪಿ ಅಂತೆಲ್ಲ ಹೇಳಬೇಡಿ. ಹೀಗೆಯೇ ತವರು ನೆನಪಾಗುತ್ತಿತ್ತು ಅಷ್ಟೇ. ಓ ಹೌದಾ, ಹಾಗಾದರೆ ನನಗೆ ಜಾಗ ಇಲ್ಲ ಬಿಡಿ. ನಮಗೆ ಒಂದು ಲೋಟ ಕಾಫಿ ಗಿಫಿ ಏನಾದರೂ ಸಿಗ್ಬೋದಾ ಎಂದಾಗ ಸಾಧ್ವಿ ಮುಗುಳ್ನಕ್ಕು ತನ್ನ ಗಂಡನ ಕೈ ಹಿಡಿದು ಒಳ ನಡೆದಳು. ಬಸುರಿ ಅಂದ ಮೇಲೆ ಆಸೆಗಳು ಸಹಜ. ಹಾಗೆ ಖಾರ ತಿನ್ನಬೇಕೆಂಬ ಆಸೆ ಆಗಿ ಆಲು ಪರೋಟ ಜೊತೆಗೆ ಎಣ್ಗಾಯಿ ಪಲ್ಯ ಮಾಡಿದ್ದಳು. ತನ್ನ ಗಂಡನಿಗೂ ಕೊಟ್ಟು ತಾನು ತಗೊಂಡು ಕಾಫಿಯ ಜೊತೆ ಇಬ್ಬರು ಪರೋಟ ಸವಿಯುತ್ತಿದ್ದರು. ವಾ, ತುಂಬ ಚೆನ್ನಾಗಿದೆ ಇವತ್ತಿನ ನಿಮ್ಮ ನಳಪಾಕ ಸಾಧ್ವಿಯವರೇ. ನಿಮ್ಮ ಈ ನಳಪಾಕ ಇವತ್ತು ತುಂಬ ಸ್ವಾರಸ್ಯವಾಗಿದೆ ಎಂದಾಗ ಸಾಧ್ವಿ ಹಾಗೆ ಒಮ್ಮೆ ಮುಗುಳ್ನಕ್ಕಳು. ಆದರೆ ವಿಘ್ನೇಶನ ಮನಸ್ಸಲ್ಲಿ ಒಂದು ವಿಷಯ ತಾಂಡವವಾಡಿತ್ತು. ತನ್ನ ಹೆಂಡತಿಯನ್ನು ತಾನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲವಲ್ಲವೇ? ಬಸುರಿ ಹೆಂಡತಿಯನ್ನು ಒಬ್ಬಳನ್ನು ಬಿಟ್ಟು ತಾನು ಕೆಲಸಕ್ಕೆ ಹೋಗುತ್ತಿರುವುದು ಪಾಪ ಪ್ರಜ್ಞೆ ಕಾಡಿತ್ತು ವಿಘ್ನೇಶನಿಗೆ. ಸಾಧ್ವಿ, ಏನು ಹೇಳಿ. ಅಲ್ಲ ಸಾಧ್ವಿ,
ನಾನೊಂದು ಆಲೋಚನೆ ಮಾಡಿದ್ದೆ. ನೋಡು ಸಾಧ್ವಿ, ನೀನಿನ್ನು ಹಠ ಮಾಡಬಾರ್ದು. ನಿನಗೆ ತಿಂಗಳು ಜಾಸ್ತಿ ಆಗ್ತಾ ಇದೆ, ಒಬ್ಬಳೇ ಇರ್ತೀಯ. ಏನಾದರೂ ಆದರೆ ನಿನ್ನ ಜೊತೆಗೆ ಯಾರೂ ಇಲ್ಲ. ಅದಕ್ಕೆ ನಾನೊಂದು ಹೇಳ್ತೀನಿ, ನೀನು ಇಲ್ಲ ಅನ್ನಬಾರ್ದು ಎಂದಾಗ ಸಾಧ್ವಿಗೆ ಅರ್ಥವಾಗಿತ್ತು. ಆದರೂ ತುಂಟಾಟಕ್ಕೆಂದು ರಾಯರಿಗೆ ಸಾಧ್ವಿಯ ಚಿಂತೆಯೋ ಅಥವಾ ತಮ್ಮ ಮಗುವಿನ ಚಿಂತೆಯೋ ಎಂದಾಗ ಹಾಗೆಯೇ ವಿಘ್ನೇಶ ಸಾಧ್ವಿಯ ಹೊಟ್ಟೆಯನ್ನು ನೇವರಿಸಿ, ಇಬ್ಬರ ಚಿಂತೆಯು ಜವಾಬ್ದಾರಿಯು ನನ್ನದೇ ಅಲ್ಲವೇ ಎಂದು ಇಬ್ಬರೂ ಒಮ್ಮೆ ಕಣ್ಣಿನಿಂದಲೇ ಪ್ರೀತಿಯನ್ನು ಅಳೆದುಕೊಂಡರು. ಫೋನ್ ಮಾಡಿದಾಗ ವಿಘ್ನೇಶನ ಅಮ್ಮನ ತಾನೇ ಸ್ವಲ್ಪ ದಿನ ಬರುವೆ ಎಂದು ಸುಜಾತಮ್ಮ ತಿಳಿಸಿದ್ದರು. ಸುಜಾತಮ್ಮ ಮತ್ತು ಚಂದ್ರಶೇಖರರು ಏಕೈಕ ಪುತ್ರ ವಿಘ್ನೇಶ. ವಿಘ್ನೇಶನಿಗೆ ಕಲ್ಕತ್ತದಲ್ಲೇ ಕೆಲಸ ಸಿಕ್ಕಿದ್ದುದರಿಂದ ಅಲ್ಲೇ ತನ್ನ ಸಂಸಾರ ಹೂಡಬೇಕಾಗಿತ್ತು. ಸುಜಾತಮ್ಮ ಗೃಹಿಣಿ, ಚಂದ್ರಶೇಖರವರು ಗೇರು ಬೀಜದ ದೊಡ್ಡ ಉದ್ಯಮಿ. ಸ್ವಲ್ಪ ತೋಟ ಮತ್ತು ಗದ್ದೆಯ ಕೆಲಸ ಇದ್ದುದರಿಂದ ಹಾಗೂ ದನ ಎಮ್ಮೆ ಸಾಕಾಣಿಕೆಯೂ ಇದ್ದುದರಿಂದ ಪುತ್ತೂರನ್ನು ಬಿಟ್ಟು ಹೊರಗೆ ಎಲ್ಲೂ ಹೋಗುತ್ತಿರಲಿಲ್ಲ. ವಿಘ್ನೇಶ ಸಾಧ್ವಿ ಮದುವೆಯಾಗಿ 4 ತಿಂಗಳಿಗೆ ಕಲ್ಕತ್ತದಲ್ಲಿ ಬಿಡಾರ ಹೂಡಿದ್ದರು. ಹಾಗಾಗಿ ಬಸುರಿ ಎಂದು ಗೊತ್ತಾಗಿ ಒಮ್ಮೆ ಬಂದು ಹೋಗಿದ್ದರು ಸುಜಾತಮ್ಮ ಮತ್ತು ಚಂದ್ರಶೇಖರ್ ಅವರು. ಇದೀಗ ಸ್ವಲ್ಪ ದಿನ ಇದ್ದು ಹೋಗುವ ಆಲೋಚನೆಯಲ್ಲಿಯೇ ಸುಜಾತಮ್ಮ ಬರುತ್ತೇನೆಂದು ವಿಘ್ನೇಶನಿಗೆ ತಿಳಿಸಿದ್ದರು. ಸಾಧ್ವಿ ಕೂಡ ತವರಿಗೆ ಎಂದು ಮಧ್ಯೆ ಮಧ್ಯೆ ಹೋಗುತ್ತಿರಲಿಲ್ಲ. ವಿಘ್ನೇಶನಿಗೆ ಆಫೀಸ್ ಕೆಲಸಕ್ಕೆ ರಜೆ ಸಿಗುವುದಿಲ್ಲವೆಂದು ಕಲ್ಕತ್ತದಲ್ಲಿಯೇ ದಿನ ಕಳೆಯುತ್ತಿದ್ದಳು. ಇದೀಗ ಅತ್ತೆ ಬರುವ ಸುದ್ದಿ ಸಂತಸ ತಂದಿತ್ತು ಸಾಧ್ವಿಗೆ. ಮಗ ಮತ್ತು ಸೊಸೆಗೆ ಎಂದು ಅದಾಗಲೇ ಬ್ಯಾಗುಗಳು ತಯಾರಿ ಮಾಡಿದ್ದರು. ಬೇಸನುಂಡೆ, ಚಕ್ಕುಲಿ, ಕೋಡ್ಬಳೆ ಎಂದು ಹಾಗೆಯೇ ಚಂದ್ರಶೇಖರ್ ಅವರು ತೋಟದಲ್ಲಿ ಬೆಳೆದ ತರಕಾರಿಗಳನ್ನು, ಹಾಗೆ ತೋಟದಲ್ಲೇ ಬೆಳೆದ ಬಾಳೆಗೊನೆ, ತೆಂಗಿನಕಾಯಿ, ಎಳ್ನೀರು ಎಂದು ಗೋಣಿಯಲ್ಲಿ ತುಂಬಿಸುತ್ತಿದ್ದರು. ಕೆಲಸದವರ ಪೈಕಿ ಒಬ್ಬನಾದ ನಂಬಿಕಸ್ಥನಾದ ಪ್ರೀತಿಯವನಾದ ಶೇಖರನನ್ನು ತಮ್ಮ ಹೆಂಡತಿಯ ಜೊತೆ ಕಲ್ಕತ್ತಕ್ಕೆ ಕಳುಹಿಸಿಕೊಟ್ಟರು. ಟ್ರೈನ್ನಲ್ಲೇ ಸುಜಾತಮ್ಮ ಮತ್ತು ಶೇಖರ ತಮ್ಮ ಬ್ಯಾಗುಗಳ ಜೊತೆ ಹೊರಟರು. ಅಂತೂ ಇಂತೂ ಕಲ್ಕತ್ತ ತಲುಪಿ ತಂದಿದ್ದ ಸಾಮಾನು ವಿಲೇವಾರಿ ಮಾಡುತ್ತಾ ಮಾತುಕತೆಗೆ ಜಾರಿದರು. ಸಾಧ್ವಿನಿ ಎಲ್ಲರಿಗೂ ಊಟಕ್ಕೆ ತಯಾರಿ ಮಾಡಿದ್ದಳು. ಸುಜಾತಮ್ಮ ತನ್ನ ಸೊಸೆಯನ್ನು ಕಣ್ತುಂಬಿ ಪ್ರೀತಿಯಿಂದ ನೋಡಿದರು. ಸಾಧ್ವಿ, ಇನ್ನು ನಾನಿರುವವರೆಗೆ ನೀನು ಏನೂ ಮಾಡುವ ಹಾಗಿಲ್ಲ, ನಾನೇ ಮಾಡುತ್ತೇನೆ ಎಂದರು. ಶೇಖರನಿಗೂ ಊಟ ತಿಂಡಿ ಎಲ್ಲ ಕೊಟ್ಟರು. ಅವನನ್ನು ಕೂಡ ಸ್ವಲ್ಪ ದಿನ ಅಲ್ಲಿಯೇ ಉಳಿಸಿಕೊಳ್ಳುವ ಆಲೋಚನೆ ಮಾಡಿದರು. ಸಾಧ್ವಿಗಂತೂ ಅತ್ತೆ ಸುಜಾತಮ್ಮ ಮನೆಗೆ ಬಂದ ಸಂತಸಕ್ಕೆ ಪಾರವೇ ಇರಲಿಲ್ಲ. ವಿಘ್ನೇಶನ ಮನಸ್ಸು ಕೂಡ ನಿರಾಳವಾಗಿತ್ತು. ಸೊಸೆಯನ್ನು ಮಗಳಂತೆಯೇ ಕಾಣುತ್ತಿದ್ದ ಸುಜಾತಮ್ಮ ಸಾಧ್ವಿಯ ಸಂಬಂಧಕ್ಕೆ ಅಕ್ಕಪಕ್ಕದ ಜನರೆಲ್ಲ ಕೊಂಡಾಡುತ್ತಿದ್ದರು. ಶೇಖರಣ್ಣ ಕೂಡ ಅಲ್ಲಿಯೇ ಉಳಿದದ್ದು ಅವರಿಗೆಲ್ಲ ಸಹಾಯವಾಗುತ್ತಿತ್ತು. ಹೀಗೆ ದಿನ ಕಳೆಯುತ್ತಿರಲು ಸಾಧ್ವಿಗೂ ತಿಂಗಳು ಜಾಸ್ತಿ ಆಗುತ್ತಾ ಇದ್ದುದರಿಂದ ಸುಜಾತಮ್ಮನವರಿಗೂ ಅವಳನ್ನು ಬಿಟ್ಟು ಊರಿಗೆ ಹೋಗಲು ಮನಸ್ಸಾಗುತ್ತಿರಲಿಲ್ಲ. ಸಾಧ್ವಿಯ ತವರು ಮನೆಯವರನ್ನು ವಿಚಾರಿಸಿ ಬಸುರಿ ಆರತಿಯನ್ನು ಕಲ್ಕತ್ತದಲ್ಲಿಯೇ ನೆರವೇರಿಸಿ ಅವಳನ್ನು ಕುಂದಾಪುರಕ್ಕೆ ಕರೆದುಕೊಂಡು ಹೋಗುವನೆಂದರೂ ಸಾಧ್ವಿ ಕೇಳಲಿಲ್ಲ. ವಿಘ್ನೇಶನನ್ನು ಒಬ್ಬನನ್ನೇ ಬಿಟ್ಟು ಹೋಗಲು ಸುತಾರಾಮ್ ಒಪ್ಪಲಿಲ್ಲ. ಸಾಧ್ವಿಗೆ ತವರು ಮನೆ ನೆನಪಾಗುತ್ತಿತ್ತು. ಆದರೆ ತವರು ಖಾಲಿಯಾಗಿದ್ದು, ತವರು ಮನೆ ತನ್ನ ಪಾಲಿಗೆ ಶೂನ್ಯವಾಗಿದ್ದು, ತನ್ನ ತಮ್ಮನೂ ಕೂಡ ತನಗಾಗಿ ಉಳಿದುಕೊಳ್ಳದೇ ಇರುವುದು ತನ್ನ ದೌರ್ಭಾಗ್ಯವೆಂದು ಮರುಗುತ್ತಿದ್ದಳು. ಹಳ್ಳಿಗೆ ನೆರೆ ಬಂದಿದ್ದುದರಿಂದ
ನದಿಯ ಸಮೀಪವೇ ತನ್ನ ಮನೆ ಇದ್ದುದರಿಂದ ಮನೆ ಮಾತ್ರ ಅಲ್ಲದೆ ಅರ್ಧ ಊರೇ ಪ್ರವಾಹದ ಪಾಲಾಗಿತ್ತು. ವಿಘ್ನೇಶನು ತನ್ನ ಕೈ ಹಿಡಿದದ್ದು ಹಾಗೆಯೇ ಸುಜಾತಮ್ಮ ಚಂದ್ರಶೇಖರರಂತೂ ಸೊಸೆಯನ್ನು ಮಗಳಾಗಿಯೇ ಕಾಣುತ್ತಿದ್ದದ್ದು ತವರಿಗೆ ಕೊರತೆ ಸ್ವಲ್ಪ ನೀಗಿಸಿತ್ತು. ಹಾಗಾಗಿ ಸಾಧ್ವಿಯ ಪಾಲಿಗೆ ತವರು ಮನೆಯು ಗಂಡನ ಮನೆಯೇ ಆಗಿದ್ದುದರಿಂದ ಪ್ರೀತಿಯಲ್ಲಿ ವಂಚಿತಳಾಗಿರಲಿಲ್ಲ. ನಡುವೆ ತವರು ಮನೆಯ ಪ್ರೀತಿ ನೆನಪು ಬಂದು ಹೋಗುತ್ತಿತ್ತು. ಆದರೆ ಶೂನ್ಯವಾದ ತವರು ಒಮ್ಮೆ ಕಣ್ಣೀರು ತರಿಸುತ್ತಿತ್ತು. ಅಂತೂ ಇಂತೂ ವೈದ್ಯರು ಸಾಧ್ವಿಯ ಮನವೊಲಿಸಿ ಕುಂದಾಪುರಕ್ಕೇನೆ ಬಾಣಂತರಕ್ಕೆ ಕರೆದುಕೊಂಡು ಹೋಗುವ ನಿರ್ಣಯವನ್ನು ವೈದ್ಯರ ಮೂಲಕ ಹೇಳಿಸಿದರು. ಹಾಗಾಗಿ ವೈದ್ಯರ ಮಾತು ಸಾಧ್ವಿ ಒಪ್ಪಬೇಕಾಯಿತು. ಅಂತೂ ಸುಜಾತಮ್ಮನವರು ಬಂದವರು ಇನ್ನು 1 ತಿಂಗಳು ಸೊಸೆಯ ಸಾಧ್ವಿಯ ಬಸುರಿ ಆರತಿ ಮುಗಿಸಿ ಚಂದ್ರಶೇಖರ್ ಅವರ ಒಪ್ಪಿಗೆಯಂತೆ ಕುಂದಾಪುರಕ್ಕೆ ಸೊಸೆಯನ್ನು ಕರೆದುಕೊಂಡು ಹೋದರು. ಮನಸ್ಸಿಲ್ಲದ ಮನಸ್ಸಿಂದ ಸಾಧ್ವಿ ಹೊರಟಳು. ಆದರೆ ವಿಘ್ನೇಶ ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದುದರಿಂದ ಸಾಧ್ವಿಗೆ ಧೈರ್ಯ ತುಂಬಿಸಿ ಮಧ್ಯೆ ಮಧ್ಯೆ ನಿನ್ನ ನೋಡಲು ಬರುವೆ ಸಾಧ್ವಿ ಎಂದು ಮುಗುಳ್ನಗುತ್ತಾ ಸಾಧ್ವಿಯನ್ನು ಕಳುಹಿಸಿಕೊಟ್ಟನು. ಸೊಸೆಯ ಮನೆಗೆ ಬಂದ ಸಂತಸ ಚಂದ್ರಶೇಖರ ಸುಜಾತಮ್ಮನ ಸಂತಸ ಮುಗಿಲು ಮುಟ್ಟಿತ್ತು. ಇನ್ನೇನು ಮೊಮ್ಮಗು ಬರುವ ಗಳಿಗೆ ಹತ್ತಿರವಾಗುತ್ತಿದೆ ಎಂದು ಕಾತರದಿಂದ ದಿನ ಲೆಕ್ಕ ಹಾಕುತ್ತಿದ್ದರು. ಅದಕ್ಕಾಗಿ ತಯಾರಿಗಳು ತುಂಬ ಮಾಡಲಿಕ್ಕಿರುವುದು. ಬಾಣಂತಿ ಮಗು ಸ್ನಾನ ಮಾಡಿಸಲು ಜನ ಹುಡುಕಬೇಕು. ಅದಕ್ಕಿಂತಲೂ ಮೊದಲು ಆಸ್ಪತ್ರೆಗೆ ಹೋಗುವ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಆಲೋಚನೆಯಲ್ಲಿ ಕೂತಿರುವ ಸುಜಾತಮ್ಮನ ಯೋಚನೆಗಳಿಗೆ ಚಂದ್ರಶೇಖರ್ ಅವರು ಕೂಡ ಕಿವಿಕೊಟ್ಟರು. ಜವಾಬ್ದಾರಿಗಳು ತುಂಬ ಇದೆ ಎಂದು ಅನಿಸಿತು. ತಮ್ಮ ತೋಟದ ಕೆಲಸದ ಲಿಂಗಪ್ಪ ಅಮ್ಮ ಗೌರಮ್ಮನಲ್ಲಿ ಮಾತಾಡಿ ಮಗು ಬಾಣಂತಿ ಸ್ನಾನಕ್ಕೆ ವ್ಯವಸ್ಥೆ ಮಾಡಿದರು. ಹೌದು, ಅದಾಗಲೇ ದಿನಗಳು ಸರಿದದ್ದೇ ತಿಳಿಯದಾಯಿತು. ದಿಢೀರನೆ ಸಾಧ್ವಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತು. ಕೂಡಲೇ ಚಂದ್ರಶೇಖರ್ ಅವರು ಗಾಡಿ ತರಲು ಹೇಳಿದರು. ವಿಘ್ನೇಶನಿಗೂ ಫೋನ್ ಮಾಡಿ ತಿಳಿಸಿದ್ದರು. ಸುಜಾತಮ್ಮ ತಮ್ಮ ಸೊಸೆ ಅಂದರೆ ಮಗಳೇ ಆಗಿರುವ ಸಾಧ್ವಿಯನ್ನು ಸಾವರಿಸಿ ಸಮಾಧಾನಿಸಿ ವಿಘ್ನೇಶನ ಬರುವಿಕೆಯನ್ನು ಸಾಧ್ವಿ ನೋಡುತ್ತಿದ್ದಳು. ವಿಘ್ನೇಶನ ವಿಚಾರ ತಿಳಿದು ಕೂಡಲೇ ಹೊರಟನು. ಸಿಸ್ಟರ್ ಫೈಲ್ ಹಿಡಿದು ಬಂದು ಸಾಧ್ವಿಯರ ಪತಿಯನ್ನು ಕರೆಯಿಸಿ ಎಂದರು. ಆದರೆ ಇನ್ನೂ ವಿಘ್ನೇಶನು ಬಾರದ್ದನ್ನು ತಿಳಿಸಿದಾಗ ಚಂದ್ರಶೇಖರ್ ಅವರೇ ಸಹಿಯನ್ನು ಹಾಕಿ ಅನುಮತಿ ಕೊಟ್ಟರು. ಸುಮಾರು 1 ಗಂಟೆ ನಂತರ ಸಾಧ್ವಿ ಗಂಡು ಮಗುವಿಗೆ ಜನ್ಮವಿತ್ತಳು. ಸಿಸ್ಟರ್ ಮೊದಲು ಮಗುವನ್ನು ಸುಜಾತಮ್ಮನ ಕೈಯಲ್ಲಿ ಕೊಟ್ಟರು. ಇನ್ನು ವಿಘ್ನೇಶನು ಬಂದಿರಲಿಲ್ಲ. ಸಾಧ್ವಿಯನ್ನು ಅವರೇ ಸಮಾಧಾನಿಸಿದರು. ಸುಮಾರು 1 ಗಂಟೆ ನಂತರ ಸಾಧ್ವಿಯನ್ನು ವಾರ್ಡಿಗೆ ಹಾಕಿದ್ದರು. ಆದರೆ ಅಷ್ಟರೊಳಗೆ ಹೊರಗಿನಿಂದ ಏನೋ ಜೋರಾಗಿ ಗಲಾಟೆ ಕೇಳಿಬರುತ್ತಿತ್ತು. ತೀವ್ರವಾದ ಅಪಘಾತವಾಗಿದ್ದು ರೋಗಿಯನ್ನು ಪರೀಕ್ಷಿಸಲು ಸಿಸ್ಟರ್ ಹೋಗುತ್ತಿದ್ದರು. ಆಗ ದಿಢೀರನೆ ಚಂದ್ರಶೇಖರ್ ಅವರ ಕಣ್ಣಿಗೆ ಅಪಘಾತವಾಗಿದ್ದು ತನ್ನ ಮಗನೇ ಎಂದು ನೋಡಿ ಸಿಡಿಲು ಎರಗಿದಂತಾಯಿತು. ವಿಘ್ನೇಶನನ್ನು ಸ್ಟ್ರೆಚರಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಇದೆಂತಹ ದಿನ ಕಾಣಬೇಕಾಯಿತು ಎಂದೆನಿಸಿ ಒಳಗಿದ್ದ ಸುಜಾತಮ್ಮನಿಗೂ ತಿಳಿಸಿದ. ಸಾಧ್ವಿಗೂ ತಿಳಿಸದೇ ಇರಲು ಹೇಳಿದ. ವಿಘ್ನೇಶನ ಹಿಂದೆಯೇ ಹೋಗಿ ವೈದ್ಯರನ್ನು ಸಂಪರ್ಕಿಸಿದರು. ಇತ್ತ ಮೊಮ್ಮಗುವಿನ ಆಗಮನ, ಅತ್ತ ಮಗನ ಅಪಘಾತ. ಆಕಾಶ ಚಿತ್ರವಾಗಿ ತನ್ನನ್ನೇ ನೋಡುತ್ತಿರುವ ಅನುಭವವಾಯಿತು. ಹೌದು, ವೈದ್ಯರು ವಿಘ್ನೇಶನನ್ನು ಪರೀಕ್ಷಿಸಿದರು. ಆದರೆ ದೇವರ ಕೃಪೆ ಎಂಬಂತೆ ತೀರ ಅಪಾಯವಾಗಿರದೆ ಬಲಗೈ ಪೆಟ್ಟಾಗಿತ್ತು. ಹೇಗೋ ಅವತ್ತಿನ ದಿನ ಹೀಗೆಯೇ ಕಳೆಯಿತು. ಇತ್ತ ಸಾಧ್ವಿ ವಿಘ್ನೇಶನ ಬರುವಿಕೆಯನ್ನೇ ಕಾಯುತ್ತಿದ್ದಳು. ಆದರೆ ಹೇಗೂ ಎಲ್ಲ ವಿಚಾರ
ಯಾರದೋ ಮೂಲಕ ಅವಳಿಗೆ ತಿಳಿಯಿತು. ಅತ್ತ ವಿಘ್ನೇಶನು ತನ್ನ ಮಗುವನ್ನು ನೋಡುವ ಕಾತರದಲ್ಲಿ ಕಾಯುತ್ತಿದ್ದನು. ಒಟ್ಟಿನಲ್ಲಿ ದೇವರ ಲಿಖಿತವೆಂಬಂತೆ ಎಣಿಸಿದ ಘಟನೆಗಳು ನಡೆದೇ ಹೋಯಿತು. ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿ ಮಗು ಬಾಣಂತಿ ಜೊತೆಯಲ್ಲಿ ಮಗನನ್ನು ಕೂಡ ಕರೆದುಕೊಂಡು ಹೋದರು. ತಿಂಗಳು ಸರಿಯುತ್ತಿದ್ದಂತೆ ವಿಘ್ನೇಶನು ಚೇತರಿಸಿಕೊಂಡ. ಮಗುವಿನ ನಾಮಕರಣವನ್ನು ಮಾಡಿದರು. ಮಗುವಿಗೆ ಸಂಕೇತ ಎಂಬ ಹೆಸರನ್ನಿಟ್ಟರು. ಸಂಕೇತನು ಪ್ರೀತಿಯ ಗಣಿಯೇ ಆಗಿ ಹೋದ, ಮನೆಗೂ ಮತ್ತು ಊರಿಗೂ. ವಿಘ್ನೇಶನು ಕೆಲಸ ಬಿಟ್ಟು ಊರಿನಲ್ಲೇ ಅಪ್ಪ ಚಂದ್ರಶೇಖರ್ ಅವರ ಹುದ್ದೆಗೆ ಕೈ ಜೋಡಿಸಿದ. ಬೀಜದ ಫ್ಯಾಕ್ಟರಿಯ ಮಾಲೀಕತ್ವವನ್ನು ವಿಘ್ನೇಶನಿಗೆ ಬಿಟ್ಟುಕೊಟ್ಟರು. ಈಗ ಅರ್ಥವಾಯಿತು ಹಿರಿಯ ಜೀವಗಳ ಬೆಲೆ, ತಮ್ಮ ಪಾಲಿಗೆ ಎಷ್ಟು ಅಮೂಲ್ಯ ಎಂದು. ಅಪ್ಪ ಅಮ್ಮನನ್ನು ಒಮ್ಮೆ ತಪ್ಪಿಕೊಂಡನು. ಹಾಗೆಯೇ ಧನ್ಯವಾದವನ್ನು ಸಮರ್ಪಿಸಿದನು. ಕೋಟಿ ನಮನವನ್ನು ಅರ್ಪಿಸಿದನು. ತಮ್ಮ ಹಿರಿಯ ಜೀವಗಳಾದ ಅಪ್ಪ ಅಮ್ಮನನ್ನು ನಾನು ಹಳ್ಳಿಯಲ್ಲಿಯೇ ಬಿಟ್ಟು ಕಲ್ಕತ್ತಾದಲ್ಲಿ ಇದ್ದಿದ್ದು ದಿನಗಳು ನೆನಪಾಗತೊಡಗಿತ್ತು. ಎಷ್ಟು ನೋವು ಅನುಭವಿಸಿರಬಹುದು ಅಪ್ಪ ಅಮ್ಮ. ಅವರ ವೇದನೆಗೆ ನಾನು ಕಿವಿಗೊಡಲೇಬೇಕಿತ್ತು. ಈ ರೀತಿಯಾದರೂ ಅಪ್ಪ ಅಮ್ಮನ ಜೊತೆಯಲ್ಲಿ ನಾನು ಇನ್ನಾದರೂ ಚೆನ್ನಾಗಿ ಬಾಳಬೇಕು, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ನಿರ್ಧರಿಸಿದನು. ಪುಟ್ಟ ಮಗು ಸಂಕೇತನನ್ನು ಹಾಗೆಯೇ ಹೆಂಡತಿ ಸಾಧ್ವಿಯನ್ನು ತಪ್ಪಿಕೊಂಡನು. ಅಪ್ಪ ಅಮ್ಮನ ಹಾರೈಕೆ ಪಡೆದನು ವಿಘ್ನೇಶ. ಹಾಗೆಯೇ ಪಿಳಿ ಕಣ್ಗಳಿಂದ ಆ ಪುಟ್ಟ ಮಗು ಸಂಕೇತ ತನ್ನನ್ನೇ ನೋಡುತ್ತಿದ್ದಿದ್ದು ಅವನಿಗೆ ಭಾಸವಾಯಿತು. ಹಾಗೆಯೇ ಸಾಧ್ವಿ ಮತ್ತು ವಿಘ್ನೇಶರು ತಮ್ಮ ಪ್ರೀತಿಯನ್ನು ಕಣ್ಣಲ್ಲಿ ತುಂಬಿಕೊಂಡರು.